ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ ಇದು ನಮ್ಮ ತೋಟ ಅಲ್ಲ, ಎದುರುಗಡೆ ಇದೆ ನಮ್ಮ ತೋಟ. ಇಲ್ಲಿ ಏನಂದರೆ ನವಧಾನ್ಯಗಳೆಲ್ಲ ಹಾಕ್ಬಿಟ್ಟಿರ್ತಾರೆ. ಅಂದರೆ ಈ ಥರ ಮೆಕ್ಕೆಜೋಳ ಮತ್ತು ಇನ್ನೇನು ಹುರುಳಿ, ಅಲಸಂದಿ ಎಲ್ಲ ಹಾಕಿರ್ತಾರೆ. ಎಲ್ಲ ಥರದ ಬೀಜಗಳನ್ನ ಹಾಕ್ಬಿಡ್ತಾರೆ. ಇದಕ್ಕೆ ಅಂದರೆ ಇದು ಗೊಬ್ಬರಕ್ಕೋಸ್ಕರ. ಸೊ ಇದರಲ್ಲಿ ನಮಗೆ ಒಂದು ಒಳ್ಳೆ ಸೊಪ್ಪು ಸಿಗತ್ತೆ ನೋಡಿ. ಇದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಇದು ಅಣ್ಣೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಕಣ್ಣಿಗೆ ತುಂಬಾನೇ ಒಳ್ಳೆಯದು. ಇನ್ನೊಂದೇನು ಗೊತ್ತಾ, ಇದರದ್ದು ಬೀಜ ಇರುತ್ತಲ್ಲ, ಕಪ್ಪಗೆ ಬರುತ್ತೆ ಸೀಡ್ಸ್. ಸೊ ಅದರಿಂದ ಅವಾಗಿನ ಕಾಲದಲ್ಲಿ ಅದನ್ನ ಸುಟ್ಬಿಟ್ಟು, ಅದು ಏನೋ ಪ್ರೊಸೆಸ್ ಎಲ್ಲ ತುಂಬ ಇದೆ, ಅದನ್ನ ಮಾಡಿ ಕಣ್ಣು ಕಪ್ಪು ಮಾಡ್ತಾಯಿದ್ರು. ಯಾಕೆಂದರೆ ಇದು ಕಣ್ಣಿಗೆ ಒಳ್ಳೇದಲ್ವಾ, ಹಾಗಾಗಿ ಅದರಿಂದನೇ ಕಣ್ಕಪ್ಪು ತಯಾರಿಸ್ತಾ ಇದ್ರಂತೆ. ನನಗೆ ಅವಾಗ ಹೇಳ್ತಾ ಇದ್ರು ನಮ್ಮ ಅಜ್ಜಿಯವರೆಲ್ಲ, ಅದರಿಂದನೇ ಮಾಡ್ತಾ ಇದ್ವಿ. ಅದೇನಂದರೆ ಇದು ಎಡಿಬಲ್ ಅಲ್ವಾ, ತಿಂದರೂ ಏನೂ ಆಗೋದಿಲ್ಲ. ಸೊ ಅದು ಕಣ್ಣಿಗೆ ಹಚ್ಕೊಂಡ್ರು ಒಳ್ಳೇದು ಅಂತ ಹೇಳಿ ಆ ಥರ ಮಾಡ್ತಾಯಿದ್ರಂತೆ. ಬಟ್ ಈಗ ಅದನ್ನೆಲ್ಲ ಯಾರು ಫಾಲೋ ಮಾಡ್ತಾ ಇದ್ದಾರೆ? ನನಗೆ ಇಲ್ಲಿ ಈ ಥರ ಏನಾದರೂ ಗೊಬ್ಬರಕ್ಕೆ ಅಂತ ಹಾಕಿರ್ತಾರಲ್ಲ, ಅವಾಗ ಕಂಪಲ್ಸರಿಯಾಗಿ ನಾನು ಈ ಸೊಪ್ಪನ್ನ ಕಿತ್ಕೊಂಡು ಹೋಗ್ತೀನಿ. ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಮಾಡೋದು ಈಸಿ ಇದೆ. ಇದರಲ್ಲೇ 2 ವೆರೈಟೀಸ್ ಇರುತ್ತೆ. ಈ ಥರ ಉದ್ದುದ್ದ ಎಲೆದೊಂದು, ಇನ್ನೊಂದು ಸ್ವಲ್ಪ ಅಗ್ಲಗ್ಲ ಎಲೆ ಬರುತ್ತೆ, ಅದೂ ಇರುತ್ತೆ. ಬಟ್ ನನಗಿದಿಷ್ಟೇ ಕಾಣಿಸಿದ್ದು. ನೋಡ್ಬೇಕು, ಹುಡುಕ್ಬೇಕು. ಎಲ್ಲ ಹಸಿರಾಗಿರುತ್ತಲ್ಲ, ಅದು ಗೊತ್ತಿರೋರ್ಗೆ ಮಾತ್ರನೇ ಕಾಣಿಸುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಸ್ಯಾಟರ್ಡೆ ಬಂತು ಅಂದರೆ ಸಾಕು, ಈ ಥರ ಫ್ರೆಂಡ್ಸ್ ಎಲ್ಲರೂ ಸೇರಿ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ಅದೊಂಥರ ಮಜಾ ಚೆನ್ನಾಗಿರೋದು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ವ, ಇದರಲ್ಲಿ 2 ಥರ ಸೊಪ್ಪು ಬರುತ್ತೆ ಅಂತ. ಇದು ಒಂದು ವೆರೈಟಿ ನೋಡಿ, ಇದೊಂದು ಉದ್ದುದ್ದ ಬರುತ್ತಲ್ವ, ಇದೊಂದು ವೆರೈಟಿ. ಇದನ್ನು ಅಣ್ಣೆ ಸೊಪ್ಪು ಅಂತ ಹೇಳಿ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇದರಿಂದ. ಸೊ ಯಾರೆಲ್ಲ ಇದನ್ನು ಟೇಸ್ಟ್ ಮಾಡಿದ್ದೀರಾ ಆಲ್ರೆಡಿ ಕಮೆಂಟ್ ಮಾಡಿ. ನಾನು ಸೊಪ್ಪು ಕೀಳೋದು ನೋಡಿ ನಮ್ಮ ಧೀರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿನ ಹಳ್ಳಿ ಮಕ್ಕಳು ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ನೋಡಿ ಆ ಸೊಪ್ಪು ಯಾವುದು ಅಂತ ತಿಳ್ಕೊಂಡು ಅವರೆಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ಸೊಪ್ಪು ಕಿತ್ಕೊಟ್ರು. ಅದಾದಮೇಲೆ ಅಲ್ಲಿನ ಶೂಟಿಂಗ್ ಮುಗಿಸ್ಕೊಂಡು ಈ ದೊಡ್ಡ ತೋಟದ ಹತ್ರ ಬಂದಿದ್ದೀವಿ. ಏನೆಲ್ಲ ಹಾರ್ವೆಸ್ಟ್ ಮಾಡೋದಿರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಗಂಟೆಯಲ್ಲಿ. ಇಲ್ಲಿ ಒಂದು ಚೆರ್ರಿ ಪ್ಲ್ಯಾಂಟ್ ಇದೆ. ನಾವು ಬಂದಾಗೆಲ್ಲ 1-2 ಚೆರ್ರಿ ಸಿಗ್ತಾನೆ ಇರುತ್ತೆ. ಸೊ ಈ ಟೈಮು ಆಗಿತ್ತಂತೆ, ಬಟ್ ನಾವು ಆ ಟೈಮ್ಗೆ ಬಂದಿರಲಿಲ್ಲ, ಹಾಗಾಗಿ ಉದುರೋಗ್ಬಿಟ್ಟಿದೆ. ಸೊ ನಮ್ಮ ಧೀರುಗೆ ಅದು ತುಂಬ ಇಷ್ಟ, ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಧೀರುಗೂ ಸಹ ಹಾರ್ವೆಸ್ಟ್ ಮಾಡೋದಂದರೆ ತುಂಬಾ ಇಷ್ಟ. ಫ್ರೆಂಡ್ಸ್, ಅಲ್ಲಿ ಶೂಟಿಂಗ್ ಮುಗೀತು, ಈಗ ತೋಟಕ್ಕೆ ಬಂದಿದ್ದೀವಿ. ತೋಟನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ. ಏಕೆಂದರೆ ಆವಾಗಿನ ಥರ ಇವಾಗ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿದೆ. 2 ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಹಾಗಾಗಿ ನಮ್ಗೆ ಟೈಮ್ ಸಾಕಾಗಲ್ಲ. ಅವ್ರು ಸಿಗೋದೇ ಬರೀ ಈಗ ಸ್ಯಾಟರ್ಡೆ ಸಂಡೇ ಹಂಗೆ ಸಿಗ್ತಾರೆ. ಅದರಲ್ಲಿ ನಮಗೂ ಏನಾದರೂ ಒಂದು ವರ್ಕ್ ಬಂದುಬಿಡುತ್ತಾ, ಬರೋಕ್ಕೆ ಆಗ್ತಾಯಿಲ್ಲ. ಈ ಸಲ ತುಂಬ ಲೇಟ್ ಆಗಿಬಿಡ್ತು. ಬರೀ ಏನೆಲ್ಲ ಹಾರ್ವೆಸ್ಟ್ ಮಾಡ್ಬೋದು ಅಂತ ತೋರಿಸ್ತೀವಿ. ಅಲ್ಲೋಡಲಿ ಪರಂಗಿಹಣ್ಣು, ಪಪ್ಪಾಯ ಗಿಡದಲ್ಲೇ ಹಣ್ಣಾಗಿರೋದೆ, ಚೆನ್ನಾಗಿರುತ್ತೆ. ಹೆಂಗೆ ರಾಜು ಕಿತ್ತದ? ರಾಜುನ ಕೇಳ್ಬೇಕು, ನಮ್ಗೆ ಹೇಗೆ ಇರ್ತಲ್ಲ. ಇದು ನುಗ್ಗಿಕಾಯಿ ರಾಜು, ಎಷ್ಟು ಉದ್ದ ಇದೆಲ್ಲ. ಇಲ್ಲಿದೆ ಬಾ, ಇಲ್ಲಿದೆ, ನಿಂಗೆ ನುಗ್ಗಿಕಾಯಿ ಕೊಡ್ತೀನಿ ಬಾ. ಹಿಂಗೆ ಹಿಂಗೆ ಆಡ್ಬೇಕು, ಹಿಂಗೆ ಫೈಟಿಂಗ್ ಮಾಡೋಣ. ಧೀರು ಫೈಟಿಂಗ್. ಅವನು ಒಳ್ಳೆ ಹಾವು ಥರ ಬುಸ್ ಬುಸ್ ಅದ. ಹೆಂಗನ್ನೋದು ಒಳ್ಳೆ ಹಾವು ಥರ ಬುಸ್ ಹೊಡಿತೀವಿ. ಒಳಗಿಂದ ಬಿಡೋದ. ಈಗ ಆರ್ಚ್ ಕೂಡ ರೆಡಿ ಇದೆ ನಮಗೆ. ಕೆಲವೊಂದು
ಒಣಗೋಗಿರೋಂತಹ ಬಳ್ಳಿಗಳೆಲ್ಲ ತೆಗ್ಸಕ್ಕೆ ಹೇಳಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕೆಲವೊಂದು ಬಳ್ಳಿಗಳನ್ನ ತಂದು ಹಾಕೋಣ ಅಂತ 1 ಇಯರಿಂದ ನಾನು ಕೆಲವೊಂದು ಸೀಡ್ಸ್‌ನ ಕಾಪಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಇಲ್ಲಿ ಹಾಕಬೇಕು. ಸ್ವಲ್ಪ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಜೂನ್, ಜುಲೈ ಮಂತಲ್ಲಿ ನಾವು ನಮ್ಮ ತೋಟದಲ್ಲಿ ಏನಾದರೂ ಗಿಡಗಳು ಹಾಕಬೇಕು ಅಂದರೆ ಅದು ಒಂದು ಒಳ್ಳೆ ಟೈಮ್. ಮಳೆ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಗಿಡಗಳೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಒಂದು 15 ಡೇಸ್ ಆದಮೇಲೆ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಂತೂ ಕೆಲವೊಂದು ತರಕಾರಿಗಳು ನಮಗಿಲ್ಲಿ ಲೋಕಲಲ್ಲಿ ಸಿಗೋದೇ ಇಲ್ಲ. ಅಂಥ ಸೀಡ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಅದನ್ನು ಹಾರ್ವೆಸ್ಟ್ ಮಾಡೋ ಟೈಮ್ನಲ್ಲಿ ಒಂದೊಂದೇ ತರಕಾರಿ ಅದು ಬಂತು ಅಂದರೆ, ಇನ್ ಕೇಸ್ ಈ ವಾತಾವರಣಕ್ಕೆ ಬಂತು ಅಂದರೆ ತೋರಿಸ್ತೀನಿ. ಸೊ ಆದಷ್ಟು ಈ ಆರ್ಚಲ್ಲೇ ಹಾಕಬೇಕು ಅಂಥೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೇಗಾಗತ್ತೆ ಅಂತ. ಅವ್ನು ನೋಡಿ ಚಿಕ್ಕದು ಬದನೆಕಾಯಿ ಆಗಿದೆ, ಅದನ್ನು ಕಿತ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ. ರಾಜು, ಇದೇನು ಗಿಡ ಗೊತ್ತಾ? ಮರ್ತೋಗ್ಬಿಟ್ಟಿದ್ದೇನೆ. ಬ್ಲ್ಯಾಕ್ ಬೆರ್ರಿ ಇದು. ಬಂದಿದೆಯಾ? ಇಲ್ಲಿ ಒಂದಾಗಿದೆ, ಇನ್ನೂ ಹಣ್ಣಾಗಿಲ್ಲ. ಇದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಇಷ್ಟಿದೆ, ಈ ಥರ ಹಣ್ಣುಗಳು ಬಿಡುತ್ತೆ. ಫುಲ್ಲು ಇದೆಲ್ಲ ಬಳ್ಳಿ, ಇದೆಲ್ಲ ಗುಲಾಬಿ ಗಿಡದ ಬಳ್ಳಿ ಥರ ಇದೆಲ್ಲ ಅದೇ. ಇದರಲ್ಲಿ 2 ವೆರೈಟೀಸ್ ಇರುತ್ತೆ. ಒಂದು ಮುಳ್ಳು ಜಾಸ್ತಿ ಇರುತ್ತೆ, ಇದು ನಾವು ಮುಳ್ಳು ಇರೋದೇ ಹಾಕಿದ್ದೀವಿ, ನಮ್ಗೆ ಅದು ಆ ಟೈಮ್ನಲ್ಲಿ ಸಿಗಲಿಲ್ಲ. ಇನ್ನೊಂದು ಮುಳ್ಳು ಇಲ್ಲದೆ ಇರೋದಿರುತ್ತೆ, ಸೇಮ್ ಹಣ್ಣು, ಶೇಪ್, ಕಲರು ಎಲ್ಲ ಆ ಥರ ಇರುತ್ತೆ. ಮಳೆ ಬಂತು. ನೀನೇನು ಬದನೆಕಾಯಿ ಕಿತ್ತಿರೋದು ಇದು? ಹಾಂ, ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ಕಿತ್ತಿರೋದು ನೋಡು ರಜ್ಜು. ಫುಲ್ ಬಂತು ಮಳೆ. ಇಲ್ಲಿ ಒಳಗೆ ಅಷ್ಟೇನು ಬರಲ್ಲ. ಮೆಣಸಿನ್ಕಾಯಿ ಆಗಿದೆ, ಪುಟ್ಟದಿದೆ ಇದು. ಇಲ್ಲಿ ಮೆಣಸಿನ್ಕಾಯಿ ನೀರು ಅಲ್ಲಿ ಇದರಲ್ಲಿ ಸ್ವಲ್ಪ ಆಗಿದೆ ನೋಡಿ. ಇದಂತೂ ಬಳ್ಳಿ ಥರ ಹಬ್ತಾ ಇದೆ ನೋಡಿ. ಮೆಣಸಿನ್ಕಾಯಿದು ಬಳ್ಳಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಎಲ್ಲಿದೆಲ್ಲ ಇಟ್ಕೊಳ್ಳೋಣ. ಚೆರ್ರಿ ಸೇಮ್ ಚೆರ್ರಿ ಥರನೇ ಇಲ್ಲ. ಎಷ್ಟು ಮೆಣಸಿನ್ಕಾಯಿ ಸಿಕ್ತು. ಇದು ಸಿಕ್ಕಾಪಟ್ಟೆ ಖಾರ, ಇದು ಒಗ್ಗರಣೆಗೆಲ್ಲ ಚೆನ್ನಾಗಿರುತ್ತೆ. ಬನ್ನಿ, ಮಳೆ ಬರ್ತಾ ಇದೆ, ಹೋಗೋಣ. ಇನ್ನು ಒಳಗೆಲ್ಲ ನೋಡ್ಕೊಂಡು ಬರ್ಬೇಕು. ನಾವು ಆವಾಗ ಪ್ರತಿ ಸಮ್ಮರ್ಗೆ ಇಲ್ಲಿ ಬಂದು ಸ್ಟೇ ಆಗ್ತಾ ಇದ್ವಿ. ಈ ಟೈಮ್ ಮಾನ್ಸೂನಲ್ಲಿ ಅವಾಗವಾಗ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು 1-2 ದಿವಸ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಸ್ಕೊಳ್ಬೇಕು. ನಿಜ, ಸುತ್ತಲೂ ಇರೋ ಗಿಡಗಳೆಲ್ಲ ಮಕ್ಳ ಥರ ಎಷ್ಟು ಬೇಗ ಬೆಳೆದ್ಬಿಟ್ವಲ್ಲ, ಅದು ನೋಡಿದ್ರೆ ಖುಷಿಯಾಗತ್ತೆ ನನಗೆ. ಇದು ಎಣ್ಣೆ ಸೊಪ್ಪು ಎಷ್ಟು ಕಿತ್ಕೊಂಡು ಬಂದಿದ್ದೀವಿ ನೋಡಿ, ಚೆನ್ನಾಗಿ ಸಿಕ್ಕಿದೆ. ಇನ್ನೇನು ಹಾರ್ವೆಸ್ಟ್ ಇದೆ, ನೋಡ್ಕೊಂಡು ಬರ್ತೀನಿ. ನನಗೆ ಒಂದು ಕೆಲಸ ಎಷ್ಟು ಸಲ ಮಾಡಿದ್ರೂ ಬೋರ್ ಆಗದೆ ಇರೋದು ಅಂದರೆ ನಮ್ಮ ಹಾರ್ವೆಸ್ಟ್. ನನಗೆ ಪ್ರತಿ ಸಲ ಹಾರ್ವೆಸ್ಟ್ ಮಾಡಿದಾಗ ಅದು ಖುಷಿ ಅನ್ನೋದು ತುಂಬಾ ಇರುತ್ತೆ. ಇದು ಆ್ಯಕ್ಚುಲಿ ನನ್ನ ಮಕ್ಕಳಿಗೋಸ್ಕರ ಅಂತ ಹಾಕ್ಕೊಂಡಿರೋದು. ನಮ್ಮ ಮಕ್ಕಳಿಗೆ ಈ ಕೇಕ್ ಮೇಲೆ ಚೆರ್ರಿ ಇರುತ್ತಲ್ಲ, ಅದು ತುಂಬ ಇಷ್ಟ. ಈ ಎಲ್ಲಾದರೂ ನಾವು ಬೀಡ ಏನಾದರೂ ತಿನ್ನೋಕ್ಕೆ ಹೋಗಿರ್ತೀವಿ ನೋಡಿ, ಅಲ್ಲಂತೂ ಕೇಳಿ ಇಸ್ಕೋತಾರೆ. ಅದಕ್ಕೆ ಇವ್ರು 2 ಕೇಳೋದಕ್ಕೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಓಕೆ, ನಮ್ಮ ತೋಟದಲ್ಲೇ 1-2 ಗಿಡಗಳಿದ್ದರೆ ಹೇಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡ್ವಿ. ಈಗ ಇಷ್ಟು ಎತ್ತರ ಬಂದಿದೆ. ನೆಕ್ಸ್ಟ್ ಇಯರ್ ಏನು ಆಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದೆಲ್ಲ ಚಿಕ್ಕ ಹೂವು. ಇದು ಸೇಮ್ ಮಲ್ಲಿಗೆ ಹೂ ಸ್ಮೆಲ್ ಬರುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಫ್ರೂಟ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಇದರಿಂದ ಉಪ್ಪಿನಕಾಯಿ ಮಾಡ್ಬೋದು, ಮತ್ತು ಅದು ನಮಗೆ ಕೇಕ್ ಮೇಲೆ ಚೆರ್ರಿ ಇರುತ್ತಲ್ವ, ಬೇಕ್ರಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅದೆಲ್ಲ ಮಾಡ್ಬೋದು. ಏನಪ್ಪ, ನಾವೇನು ಅಂದ್ಕೊಂಡಿದ್ವಿ ಈಗ ಮೊದಲೆಲ್ಲ ಗೊತ್ತಾ ರಜ್ಜು, ಅದು ರೆಡ್ ಕಲರ್ ಇರುತ್ತಲ್ಲ, ಅದು ಗಿಡದಲ್ಲೇ ಹಂಗೆ ಬಂದ್ಬಿಡುತ್ತೆ ನಾವು ರೆಡ್ ಕಲರ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅದು ಆ್ಯಕ್ಚುಲಿ ಕಲರ್ ಹಾಕಿರ್ತಾರೆ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಪಿಂಕ್ ವೈಟ್ ಮಿಕ್ಸ್ ಆಗಿರುತ್ತೆ. ಮಳೆ ಜೋರು ಬಂತು. ಎಷ್ಟು ಚೆನ್ನಾಗಿದೆಲ್ಲ. ಚೆನ್ನಾಗಿ ಅವಾಗ ಹಿಂಗೆ ಸೆಲ್ಫಿ ತಗೊಳ್ತಾ ಇದ್ದಿದ್ದಿಂದ ತುಂಬ ಆಯ್ತು. ಸೆಲ್ಫಿ ಅಲ್ಲ, ಫೋಟೋ ತಗೋತಾ ಇದ್ದ. ಇಟ್ಕೊಳ್ಳೋದೇ ಬೇಕಕ್ಕ, ಹಿಂಗೆ ಇಟ್ಕೊಳ್ಳೋದು.
ಹ್ಞೂ ಎಷ್ಟೊಂದು ಹೂವಾಗಿದೆ ನೋಡಿ. ಇಲ್ಲಿ ನೋಡಿ ಇಲ್ಲಿ. ಏ ಬೇಡ, ಚೆನ್ನಾಗಿದೆ. ಬಾಳಕ್ಕೆ ಬಿದ್ದೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಮಳೆ. ಮಳೆ ಮಳೆ ಚೆನ್ನಾಗಿದೆ. ಅಯ್ಯೋ, ಅಯ್ಯೋ, ಅಯ್ಯೋ. ಮಳೆ ಮಳೆ ಮಳೆ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಇಯರ್ ಜಾಕ್ ಫ್ರೂಟ್ ಕೂಡ ಹಾರ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಒಂದೆರಡು ದೊಡ್ಡ ಮರ ಆಗೋಗ್ಬಿಟ್ಟಿದೆ, ಫುಲ್ ಎಷ್ಟು ಹೈಟ್ ಹೋಗ್ಬಿಟ್ಟಿದೆ ನೋಡಿ. ಸೊ ನಮ್ಮ ತೋಟದಲ್ಲಿ ಒಂದು 4 ವೆರೈಟೀಸ್ ಹಾಕ್ಕೊಂಡಿದ್ದೀವಿ ಪ್ರೆಸೆಂಟು. ಇದು ರೆಡ್ ಜಾಕ್ ಫ್ರೂಟ್, ಒಳಗಡೆ ಎಲ್ಲ ಕೆಂಪಗಿರುತ್ತೆ. ಅದು ಹಲಸಿನ ತೊಲೆ ಏನಿರುತ್ತಲ್ಲ ತೊಳೆ, ಅದು ರೆಡ್ ಬರುತ್ತೆ. ಅದು ಇದು. ಇನ್ನೊಂದು ಪುಟ್ಟದು ತುಂಬ ಸ್ವೀಟ್ ಇರುತ್ತೆ, ಅದು ಒಂದಿದೆ. ಇನ್ನೊಂದು ದೊಡ್ಡ ಸೈಜ್ ಒಂದು, ಅದು ಇನ್ನೊಂದು ವೈಟ್ ಒಂದು ಹಾಕಿದ್ದಾರೆ. ಸೊ ಈ ಥರ 3-4 ವೆರೈಟೀಸ್ ಇದೆ. ಬಟ್ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹಣ್ಣು ಬಂದಾಗ ನೋಡ್ಬೇಕು. ಸೊಳ್ಳೆ 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 ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ ಅನ್ನೋ ಹೇಳು. ಇನ್ನು ಈ ಟೈಮು 52 ಮೊಟ್ಟೆ ಇದೆ. ಇಷ್ಟೊಂದು ಮೊಟ್ಟೆ ಸಿಕ್ಕಿದೆ. ಇನ್ನು ಅದಾದಮೇಲೆ ಸ್ವಲ್ಪ ಪಲಾವ್ ಎಲೆನೂ ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪಲಾವ್ ಎಲೆ ಅಂತ ಹೇಳ್ತಾರೆ. ರಾಜು, ಇದು ಇನ್ನೊಂದೇನು ಗೊತ್ತಾ, ಮಾರ್ಕೆಟಲ್ಲಿ ಇದನ್ನ ಒಣಗಿಸ್ಬಿಟ್ಟು ಮಾರ್ತಾ ಇದಾರಂತೆ. ಅದನ್ನು ಒಣಗಿಸಿ ಮಾರ್ತಾ ಇದ್ದಾರೆ. ಹೌದಾ? ನನಗೆ ಶಾಕ್ ಆಯ್ತು. ನನ್ನ ಒಬ್ರು ಫ್ರೆಂಡ್ಗೆ ಕೊಟ್ಟಿದ್ದೆ ಇದು ತಗೊಂಡೋದಾಗ. ಇದು ನಮಗೆ ಮಾರ್ಕೆಟಲ್ಲಿ ಒಣಗಿದ್ ಸಿಗುತ್ತೆ ಅಂತ ಹೇಳಿದ್ರು. ಏನಪ್ಪ ಇದು ಅಂತ ಅಂದ್ಕೊಂಡೆ. ನಮ್ಮ ತೋಟದಲ್ಲಿ ಫ್ರೆಶ್ ಆಗಿ ಸಿಗುತ್ತಿಲ್ಲ ನೋಡಿ. ಸ್ಮೆಲ್ ಇರುತ್ತಾ ಅದು ಒಣಗಿದ್ರೆ? ಅರೋಮ ಇರುತ್ತಾ? ಇರುತ್ತೆ, ಅರೋಮ ಇರುತ್ತೆ. ಸೀಬೆಹಣ್ಣು ಆಗಿದೆ. ಸೀಬೆಹಣ್ಣು ನೋಡಲ್ಲಿ ಎಷ್ಟೊಂದಿದೆ. ಹೌದು, ಅರ್ಧ ಪಕ್ಷಿಗಳೇ ತಿನ್ನಾಕ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ತಿಂದಷ್ಟು ತಿನ್ನಲಿ, ಆಮೇಲೆ ನಾವು ತಿನ್ನೋದು. ಇಲ್ಲಿ ನೋಡ್ರಿ ರಜು, ನುಗ್ಗೆಕಾಯಿ ನೋಡಿಲಿ ಅಲ್ಲಿ ಒಳ್ಳೆ ಹಾವುಗಳ ಥರ. ಇದು ಕಡ್ಡಿ ಒಣಗ್ಬಿಟ್ಟಿದೆ, ಅದಕ್ಕೆ ಅಯ್ಯಪ್ಪ ಒಣಗಿಬಿಟ್ಟಿದೆ. ಮೃತೋಗ್ಬಿಟ್ಟಿದೆ ಅಲ್ಲ. ಎಷ್ಟು ಉದ್ದ ಇದೆ ನೋಡಿ ಒಂದೊಂದು ಅದಕ್ಕೆ. ಅಲ್ಲ, ಈ ಸೊಪ್ಪು ಏನಕ್ಕೆ ಕಿತ್ಕೊಂಡೆ ಅಂದರೆ, ನನ್ನ ಮಗಳು ಬಿರಿಯಾನಿ ಕೇಳಿದ್ದಾಳೆ. ನಾನು ಏನಾದರೂ ಬಿರಿಯಾನಿ ಮಾಡಿದ್ರೆ ನಮ್ಮ ತೋಟದ ನಾಟಿ ಕೋಳಿಯಿಂದನೇ ಮಾಡ್ತೀನಿ. ಅವ್ಳು ತುಂಬ ಇಷ್ಟ ಆಗತ್ತೆ. ಇದು ಸ್ಯಾಲಡ್ಗೆ ಸ್ವಲ್ಪ ಸೊಪ್ಪು ಕಿತ್ಕೊಳ್ಳೋದಾ? ಇದು ಫ್ಲವರ್ ಬೇರೆ ಬರ್ತಾ ಇದೆ ನೋಡು. ಇದು ಇನ್ಸುಲಿನ್ ಪ್ಲಾಂಟ್. ಈ ತರ ಎಲ್ಲೋ ಫ್ಲವರ್ಸ್ ಬರುತ್ತೆ, ನೋಡಿದ್ಯಾ ರಜು? ಹೌದು, ಎಲ್ಲೋ ಫ್ಲವರ್ ಬರುತ್ತಾ? ಅಲ್ಲ, ಆಗಿದೆ, ಒಣಗೋಗ್ಬಿಟ್ಟಿದೆ. ಅದೇನದು ಇನ್ಸುಲಿನ್ ಪ್ಲಾಂಟ್ ಅಲ್ಲ? ಹೌದು, ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್. ಇದು ಸ್ಯಾಲೆಡ್ಗೆ ಹಾಕೊಳ್ಳೋಕ್ಕೆ ಕಟ್ ಮಾಡಿ ಹಾಕಿದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಕರ್ಬೇವು ಒಂದು ಕಿತ್ಕೊಂಡಿಲ್ಲ ನಾನು. ಮಳೆ ಬಂದರೆ ಇಲ್ಲಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಇರುತ್ತಲ್ಲ, ಕೂರ್ಗು ಥರ ಆಗ್ಬಿಡುತ್ತೆ. ಅದಿಲ್ವಾ? ಹೌದು. ಮೊನ್ನೆ ನಾವು ಅಲ್ಲಿ ಉಡುಪಿ ರೋಡ್ಗೆ ಹೋಗಿದ್ದೆ ಅಲ್ವಾ, ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ನೀವು ನಮ್ಮೂರಿನ ಮೇಲೆ ಹೋಗಿದ್ದೀರಾ, ನಮ್ಮೂರಿನ ಮೇಲೆ. ಬಟ್ ನನಗೆ ಗೊತ್ತಿಲ್ಲ ಯಾರು ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ. ಅದು ಅಲ್ಲದೆ ಅದು ಆ್ಯಕ್ಚುಲಿ ಸಡನ್ ಪ್ಲಾನ್ ಅಲ್ವಾ, ನಾವು ಮಾಡ್ಕೊಂಡು ಹೋಗಿದ್ದು ಅಂತ. ಹೋಗ್ಬೇಕು ಅಂತ ಇತ್ತು, ಬಟ್ ಅವಾಗ ಹೋಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ ನಾನು. ಸ್ಪೆಷಲಿ ಅದು ಸೂಲ್ಯ ಅಂತ ಬರುತ್ತೆ ನೋಡಿ ಒಂದು ಊರು, ಅಲ್ಲಿನ ಜನರು ತುಂಬ. ನಾವು ಅಲ್ಲಿ ತುಂಬ ಹೊತ್ತಿದ್ವಿ ಅಲ್ವಾ, ತುಂಬಾ ಹೊತ್ತಿದ್ವಿ. ಅಲ್ಲೇ ಹೋಟೆಲ್ ಇರೋದು, ಅದು ರಸಪಾಕ ಅಂತಿತ್ತಲ್ಲ ಅಲ್ಲೇ. ಅವರು ಅದನ್ನೇ ಹೇಳ್ತಾ ಇದಾರೆ, ನಮ್ಮೂರಲ್ಲೇ ಇರೋದದು, ಅಲ್ಲಿಗೆ ಬಂದು ತಿಂದೋಗಿದ್ರೆ ನೀವು. ನನಗೆ ಮಂಗಳೂರಲ್ಲಿ ಆ ಕಡೆ ಉಡುಪಿಯಲ್ಲಿ ಫಾಲೋವರ್ಸ್ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಬಟ್
ಅಂದ್ರೆ ಅಷ್ಟು ಜನರು ಇದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಾಮೆಂಟ್ಸ್ ಮಾಡಿದ್ಮೇಲೆ ಅದು ಊರಿರೋದೇ ಗೊತ್ತಿಲ್ಲ. ರೋಡ್ಗೆ ಎಲ್ಲ ಫಾರೆಸ್ಟ್ ಇದ್ದಂಗೆ ಇದೆ ಅಲ್ವಾ ಅಲ್ಲಿ. ನಮ್ಮ ಊರೇ ಇಲ್ಲ ಅನ್ಕೊಂಡಿದ್ವಿ, ಫುಲ್ ಕಾಡು ಅನ್ಕೊಂಡ್ಬಿಟ್ಟಿದ್ವಲ್ಲ ನಾವು ಹೋಗ್ತಾ ಹೋಗ್ತಾ. ಹೌದು, ಊರ ಗೊತ್ತಿರ್ಲಿಲ್ಲ ಅಷ್ಟು ಇದು ಅಂತ. ಚೆನ್ನಾಗಿತ್ತು ಮಾತ್ರ ಅಲ್ಲಿ. ನಿಜ ಯಾರೆಲ್ಲ ಇದ್ದೀರಾ ನೋಡಿ, ಇದು ಸೂಪರ್ ಇದೆ ಪ್ಲೇಸ್ ಮಾತ್ರ. ನಾನು ನೆಕ್ಸ್ಟ್ ಟೈಮ್ ಹೋದ್ರೆ ಹೈವೇಗಿಂತ ಅದೇ ರೂಟ್ಗೆ ಹೋಗೋದೇ ಬೆಸ್ಟ್ ಅಲ್ಲ. ಇನ್ನು ಈಗ ಮಳೆ ಸ್ಟಾರ್ಟ್ ಆಯ್ತಲ್ವಾ, ಈಗ ಹೋಗ್ಬೇಕು. ಒಂಥರ ವಾಟರ್ ಫಾಲ್ಸ್ ಎಲ್ಲ ಬರುತ್ತೆ. ಡೇಂಜರ್ ಕೂಡ ಇರುತ್ತೆ ಅಷ್ಟೇ, ಏನಿಲ್ಲ, ಸ್ಲೋ ಆಗಿ ಹೋದ್ರೆ ಏನಾಗಲ್ಲ. ಕಷ್ಟ ಸ್ವಲ್ಪ. ಒಟ್ನಲ್ಲಿ ನಿಜ ಅಲ್ಲಿ ಕೂಡ ನಮ್ಮ ಫಾಲೋವರ್ಸ್ ಇದ್ದಾರೆ ಅಂತ ಕೇಳಿ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಅಲ್ಲಿಗೆ ಬಂದರೆ ಪಕ್ಕಾ ಹೇಳ್ತೀನಿ ನಾನು. ಅಂದರೆ ಆ ರೂಟಿಂದ ಹೋಗೋದಿತ್ತಂದರೆ ಮುಂಚೆನೇ ಹೇಳ್ಬಿಡ್ತೀನಿ, ಬರ್ತಾ ಇದೀವಿ ನಾವು ಅಂತ. ಇಲ್ಲಿ ನೋಡಿದ್ರೆ ಸಡನ್ನಾಗಿ ಮಳೆ ಬರ್ತಾ ಇದೆ. ನಾವು ಛತ್ರಿ ತಂದಿಲ್ಲ. ಇನ್ನು ನಾನು ಒಂದು ಬಾಳೆ ಎಲೆ ಕಿತ್ಬಿಟ್ಟು ತಲೆ ಮೇಲೆ ಇಟ್ಕೊ ಅಂತ ಹೇಳಿ ಕೊಟ್ಟಿದ್ದೀನಿ. ಇನ್ನು ನಾನು ಕೂಡ ಒಂದು ದೊಡ್ಡ ಬಾಳೆ ಎಲೆ ತೊಗೊಂಡ್ಬಿಟ್ಟು ಹಾರ್ವೆಸ್ಟ್ ಮಾಡಿರೋದು ಒಂದೊಂದೇ ಕಾರಲ್ಲಿ ಇಟ್ಟು ಬಂದ್ಬಿಡ್ತೀನಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ಇದು ನೋಡಿ. ಇಷ್ಟೊಂದೆಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ. ಇಷ್ಟು ಥರದ ಸೊಪ್ಪು, ಮತ್ತು ಈ ಟೈಮು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಸಿಕ್ಕಿದೆ. ಮತ್ತು ಗಿಡದಲ್ಲೇ ಪಪ್ಪಾಯ ಹಣ್ಣಾಗಿರುವಂಥದ್ದು, ಮೊಟ್ಟೆ, ನುಗ್ಗೆಕಾಯಿ, ಬಾಳೆಹಣ್ಣು. ಸೊ ಇವತ್ತಿನ ಹಾರ್ವೆಸ್ಟ್ ಇದು ಚೆನ್ನಾಗಿದೆ. ಮಳೆಯಲ್ಲಿ ಛತ್ರಿ ತಂದಿಲ್ಲ ನಾನು, ಅದಕ್ಕೆ ಬಾಳೆ ಎಲೆ ಅಡ್ಜಸ್ಟ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ಹಾರ್ವೆಸ್ಟ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.